ನಮಸ್ಕಾರ, ನಾನು ಜಯಪ್ರಕಾಶ್ ಶೆಟ್ಟಿ ಮಾತಾಡ್ತೇನೆ. ಕರ್ನಾಟಕದಾದ್ಯಂತ ಇದೀಗ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ 1991ರಲ್ಲಿ ರಿಲೀಸ್ ಆದ ಶಾಂತಿ ಕ್ರಾಂತಿ ಸಿನಿಮಾದ ರಿಲೀಸ್ ಬಗ್ಗೆ ಬಹಳ ದೊಡ್ಡ ಒಂದು ಚರ್ಚೆ ನಡೀತಾ ಇದೆ ಮತ್ತು ಅದರ ಸಾಧಕ ಬಾಧಕಗಳ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. 1991ರಲ್ಲಿ 4 ಭಾಷೆ ಅಂದ್ರೆ ವಿಶೇಷವಾಗಿ ರಜನಿಕಾಂತ್ ಅವರನ್ನ ತಮಿಳಿನಲ್ಲಿ, ತೆಲುಗಲ್ಲಿ ನಾಗಾರ್ಜುನ, ಕನ್ನಡದಲ್ಲಿ ರವಿಚಂದ್ರನ್ ಮತ್ತು ಹಿಂದಿಯಲ್ಲೂ ಕೂಡ ಮಾಡುವಂತ ಪ್ರಯತ್ನಗಳಾಗಿತ್ತು. 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಸಿನಿಮಾ ನಿರ್ಮಾಣವಾಗಿತ್ತು, ಆದರೆ ಸಕ್ಸಸ್ ಕಾಣಲಿಲ್ಲ. ಈಗ ಅಂತ ಒಂದು ಅದ್ಭುತ ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಲೇ ಮಾಡಿದ್ರು, ಈಗ ಅದನ್ನ ಮತ್ತೆ ರಿಲೀಸ್ ಮಾಡಿ ನಾವು ಗೆಲ್ಲಿಸ್ತೀವಿ ಅಂತೇಳಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಆದ್ರೆ ನನ್ನ ಒಂದು ಅಪೀಲ್ ಏನಪ್ಪಾ ಅಂತಂದ್ರೆ, ರವಿಚಂದ್ರನ್ ಅವರ ತಂದೆ ವೀರಸ್ವಾಮಿ, ಈಶ್ವರಿ ಪ್ರೊಡಕ್ಷನ್ ಮತ್ತು ರವಿಚಂದ್ರನ್ ಇವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆಗಳೆಷ್ಟು, ಎಂತೆಂತ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ರವಿಚಂದ್ರನ್ ಅವರ ಸಿನಿಮಾಗಳನ್ನು ತಗೊಂಡ್ರೆ ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಯುಗ ಪುರುಷ, ಪೋಲಿ ಹುಡುಗ, ಪುಟ್ನಂಜ, ರಾಮಾಚಾರಿ, ಶಾಂತಿ ಕ್ರಾಂತಿ, ಈ ಎಲ್ಲ ಸಿನಿಮಾಗಳ ಹಾಡುಗಳನ್ನ ನಾವು ದಶಕಗಳಿಂದ ಕೇಳ್ಕೊಂಡು ಬರ್ತಾ ಇದ್ದೀವಿ. ಈಗಲೊಂದು ಪಾರ್ಟಿ ಮಾಡಬೇಕು ಅಂತಂದ್ರೆ ನಮಗೆ ಪ್ರೇಮಲೋಕದ ಹಾಡಬೇಕು, ರಣಧೀರದ ಹಾಡಬೇಕು. ಹಾಗಿದ್ದರೆ ನನ್ನ ಒಂದು ಅಪೀಲ್ ಏನಪ್ಪಾ ಅಂತಂದ್ರೆ, ಇಷ್ಟೆಲ್ಲ ಸೌಭಾಗ್ಯವನ್ನ ನಾವು ಪಡೆದಿದ್ದೀವಿ. ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಪಿಕ್ಚರ್ ರಿಲೀಸ್ ಆದರೆ ಒಂದು ವೇಳೆ ನಾವೆಲ್ಲರೂ ಸೇರಿ ಅವ್ರಿಗೊಂದು ರಾಯಲ್ ಗಿಫ್ಟ್, ರಾಯಲ್ಟಿ ಯಾಕೆ ಕೊಡಬಾರ್ದು? ನನ್ನ ಲೆಕ್ಕ ಪ್ರಕಾರ ಒಂದು ವೇಳೆ ಸಿನಿಮಾ ರಿಲೀಸ್ ಆದ್ರೆ 5 ಲಕ್ಷ ಜನ 200 ರೂಪಾಯಿ ಮುಖಬೆಲೆಯ ಆ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ 10 ಕೋಟಿ ರೂಪಾಯಿ ಸಂಗ್ರಹವಾಗುತ್ತೆ. 10 ಲಕ್ಷ ಜನ 200 ರೂಪಾಯಿಯ ಟಿಕೆಟ್ ಅನ್ನ ಬುಕ್ ಮಾಡಿದ್ರೆ 20 ಕೋಟಿ ಸಂಗ್ರಹವಾಗುತ್ತೆ. 25 ಲಕ್ಷ ಜನ 200 ರೂಪಾಯಿ ಟಿಕೆಟ್ ಖರೀದಿ ಮಾಡಿದ್ರೆ 50 ಕೋಟಿ ಸಂಗ್ರಹವಾಗುತ್ತೆ. ರವಿಚಂದ್ರನ್ಗಾಗಿ ಒಂದು 200 ರೂಪಾಯಿ ಟಿಕೆಟ್ ತಗೊಳ್ರಿ, ಅಥವಾ ನಿಮ್ಮ ಫ್ರೆಂಡ್ಸ್ ಕೊಡ್ರಿ ರವಿಚಂದ್ರನ್ಗಾಗಿ. ಯಾಕಂದ್ರೆ ನಮಗೆ ರವಿಚಂದ್ರನ್ಗೆ ಗಿಫ್ಟ್ ಆಗಿ ಗೂಗಲ್ ಪೇ ಮಾಡಕ್ ಆಗಲ್ಲ, ಆದ್ರೆ ಸಿನಿಮಾದ ಮುಖಾಂತರ ಅವರಿಗೆ ಒಂದು ರಾಯಲ್ ಸೆಲ್ಯೂಟ್ ಅಂದ್ರೆ ರಾಯಲ್ ಗಿಫ್ಟ್. ನಾವ್ ಯಾಕೆ ಒಂದು ಸಣ್ಣ ಒಂದು ಪ್ರಯತ್ನ, 200 ರೂಪಾಯಿಯ ಪ್ರಯತ್ನ ಯಾಕೆ ಮಾಡಿ? ಒಂದು 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 25 ಲಕ್ಷ ಜನ 200 ರೂಪಾಯಿ ಟಿಕೆಟ್ ತಗೊಂಡ್ರು 50 ಕೋಟಿ, 50 ಲಕ್ಷ ಜನ 200 ರೂಪಾಯಿ ಟಿಕೆಟ್ ತಗೊಂಡ್ರು 100 ಕೋಟಿ. ಅದರಲ್ಲಿ ರವಿಚಂದ್ರನ್ಗೆ ಬರೋದು 40 ರಿಂದ 45 ಕೋಟಿ. ನನ್ನ ಒಂದು ಕನಸಪ್ಪ, ರವಿಚಂದ್ರನ್ಗಾಗಿ ನಾನೊಂದು 200 ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೀನಿ. ಇದೊಂದು ಟ್ರೆಂಡ್ ಆಗ್ಲಿ, ರವಿಚಂದ್ರನ್ಗೆ ಒಂದು ದೊಡ್ಡ ಶಕ್ತಿಯನ್ನ ಕೊಡೋಣ. ಯಾಕೆಂತಂದ್ರೆ ಜಗ್ಗೇಶ್ ಒಂದು ಮಾತನ್ನ ಹೇಳ್ತಾ ಇದ್ರು, ಆ ಕೈ, ಆ ಸಂಸ್ಥೆ ಲಕ್ಷಾಂತರ ಜನರಿಗೆ ಅನ್ನ ಹಾಕಿದೆ, ಬಗೆಯ ಅನ್ನ ಹಾಕಿದೆ, ವಿಧ ವಿಧದ ರೀತಿಯಲ್ಲಿ ಆ ಅನ್ನ ಹಾಕಿದಂತ ಕೈ ಖಾಲಿಯಾಗಬಾರದು. ರವಿಚಂದ್ರನ್ ಮತ್ತೆ ಆ ರಾಯಲ್ ಆಗಿ ನಮ್ಮ ಮುಂದೆ ಬರಬೇಕು. ಇದು ರಾಯಲ್ ರವಿಚಂದ್ರನ್ ಅವರಿಗೆ ರಾಯಲ್ಟಿ, ರಾಯಲ್ ಗಿಫ್ಟ್ ಕನ್ನಡಿಗರ ಕಡೆಯಿಂದ ಆಗ್ಲಿ ಅಂತ ಹೇಳಿ ನಮ್ಮ ಒಂದು ಅಭಿಯಾನ. ನಿಮಗೆ ಸಮಯ ಇರಲಿ ಇಲ್ಲದೇ ಇರಲಿ, ರವಿಚಂದ್ರನ್ಗಾಗಿ ಒಂದು ಟಿಕೆಟ್.